ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ವೆಯ್ಟ್ ಲಾಸ್ ಮಾಡೋಕ್ಕೋಸ್ಕರ ಎಷ್ಟೊಂದೆಲ್ಲ ಎಫೆಕ್ಟ್ ಆಗ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಡೈಟ್ ಪ್ಲಾನ್ ಮಾಡ್ತೀವಿ, ಎಷ್ಟೊಂದು ವೀಡಿಯೋಸ್ಗಳು ಕೂಡ ನೋಡ್ತಾ ಇರ್ತೀವಿ. ತುಂಬ ಅಂದರೆ ತುಂಬ ಎಫೆಕ್ಟ್ ಆಗ್ತೀವಿ ನಾವು ವೆಯ್ಟ್ ಲಾಸ್ ಹಾಗೂ ಬೆಲಿ ಫ್ಯಾಟ್ ರಿಡ್ಯೂಸ್ ಮಾಡಲು. ಸೊ ಇದರಿಂದ ಹ್ಯಾಸ್ ಅ ಲಾಂಗ್ ಟರ್ಮ್ ತುಂಬ ದಿನಗಳ ನಂತರ ನಮ್ಮ ಬಾಡಿನ ಮೇಂಟೈನ್ ಮಾಡೋಕ್ಕಾಗಲಿ ಅಥವಾ ವೆಯ್ಟ್ ಲಾಸ್ ಮಾಡೋಕ್ಕಾಗಲಿ ನಮಗೆ ಹೆಲ್ಪ್ ಆಗುತ್ತೆ. ಸೊ ನಾನಿಲ್ಲಿ 2-3 ಡ್ರಿಂಕ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಎಕ್ಸಸೈಸ್ ಮಾಡಿದರೆ ಸೊ ಬೇಗ ಸಮಯದಲ್ಲಿ ಹೆಚ್ಚು ವೆಯ್ಟ್ ಲಾಸ್ ಆಗೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸೊ ಕಡಿಮೆ ಸಮಯದಲ್ಲಿ ಹೆಚ್ಚು ವೆಯ್ಟ್ ಲಾಸ್ ನೀವು ಮಾಡ್ಕೋಬಹುದು. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಯಾವ ರೀತಿ ಆ ಡ್ರಿಂಕ್ ರೆಡಿ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಬೇಗನೆ ನಿಮ್ಮ ಬೆಲಿ ಫ್ಯಾಟ್ ಹಾಗೂ ವೆಯ್ಟ್ ಲಾಸ್ ಮಾಡೋದಕ್ಕೆ ಏನು ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆಯೇ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬೇಕು. ಸೊ ಇದೇ ಥರ ಹೊಸ ಹೊಸ ವೀಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಫಸ್ಟ್ ಡೇಟ್ ಆಫ್ ಡ್ರಿಂಕ್ಸ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ವೆಯ್ಟ್ ಲಾಸ್ ಡ್ರಿಂಕ್. ಸೊ 1 ಗ್ಲಾಸ್ ನೀರು ತಗೊಳ್ಳಿ ಮೊದಲು. ಸೊ ಈ ಪ್ರೊಸೆಸ್ನ ನೀವು ರಾತ್ರಿ ಮಾಡಬೇಕಾಗತ್ತೆ, ಹಾಗೆಯೇ ಬೆಳಗ್ಗೆ ನೀವು ಎದ್ದು ಇದನ್ನು ಕುಡಿಬೇಕಾಗುತ್ತೆ. ಸೊ ಹೇಗೆಲ್ಲ ಕುಡಿಬೇಕಂತ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲು ನೋಡಿ, 1 ಗ್ಲಾಸ್ ನೀರು ತಗೋಬೇಕು. ಸೊ ಇದು ಅಜ್ವಾಯಿನ ಅಂದರೆ ಓಂಕಾಳು. ಸೊ ಓಂಕಾಳು ಇದ್ದರೆ ನೀವು ಅದನ್ನು ತಗೋಬೋದು, ಅಥವಾ ನೋಡಿ ಜೀರಿಗೆ ಇದ್ದರೆ ನೀವು ಜೀರಿಗೆನ ತಗೊಳ್ಳಿ, ಕ್ಯುಮೆನ್ ಸೀಡ್ಸ್ನ ತಗೊಳ್ಳಿ. ನೋಡಿ, ಕ್ಯುಮೆನ್ ಸೀಡ್ಸ್ ಅಥವಾ ಕ್ಯಾರಮ್ ಸೀಡ್ಸ್ ತಗೊಳ್ಳಿ, ಅಂದರೆ ಜೀರಿಗೆ ಹಾಗೂ ಓಂಕಾಳು. ಸೊ ಎರಡರಲ್ಲಿ ನಿಮ್ಗೆ ಯಾವ ಡ್ರಿಂಕ್ ಬೇಕು ಸೊ ನೀವು ಅದನ್ನು ರೆಡಿ ಮಾಡಬೇಕಾಗುತ್ತೆ. ಸೊ ನೋಡಿ, 1 ಗ್ಲಾಸ್ ನೀರಿನಲ್ಲಿ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಸೊ ಈ ರೀತಿ ಎಲ್ಲ ಜೀರಿಗೆನ ನೆನೆಸ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ನೀವು ಮಿಕ್ಸ್ ಮಾಡ್ಕೊಂಡು ಫ್ರೆಂಡ್ಸ್, ಸೊ ಒಂದು ರಾತ್ರಿ ಎಲ್ಲ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಿ ಇದೇ ರೀತಿಯಾಗಿ. ಸೊ ಬೆಳಗ್ಗೆ ತಕ್ಷಣ ನೀವು ಎದ್ದ ತಕ್ಷಣ ನೋಡಿ ಈ ರೀತಿ ಕಲರ್ ಎಲ್ಲ ಚೇಂಜ್ ಆಗಿರುತ್ತೆ ನೀರಿಂದು. ಸೊ ರಾತ್ರಿ ಇಡೀ ಎಲ್ಲ ನೆನೆಗಿದ ತಕ್ಷಣ ಕಲರ್ ಎಲ್ಲ ಚೇಂಜ್ ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೋಡ್ಕೋಬೋದು ಡಿಫ್ರೆನ್ಸ್ ಎಷ್ಟೊಂದು ಕಾಣ್ತಾ ಇದೆ ಅಂತ. ನಿಮಗೆ ಓಂಕಾಳು ಬೇಕಾದರೆ ನೀವು ಓಂಕಾಳು ಕೂಡ ಯೂಸ್ ಮಾಡ್ಕೋಬೋದು ವೆಯ್ಟ್ ಲಾಸ್ ಮಾಡೋದಕ್ಕೆ. ಸೊ ಎರಡು ಕೂಡ ನಿಮಗೆ ಅಷ್ಟೇ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್, ಜೀರಿಗೆ ಆಗಲಿ ಅಥವಾ ಓಂಕಾಳು ಆಗಲಿ. ಸೊ ಈ ರೀತಿ ನೀವು ಒಂದು ರಾತ್ರಿ ಎಲ್ಲ ನೆನೆ ಹಾಕಬೇಕು. ನೋಡಿ, ನೈಟ್ ಈ ರೀತಿ ಮಾಡ್ಕೊಂಡು ಬೆಳಗ್ಗೆ ಸೊ ಈ ರೀತಿ ರೆಡಿ ಆಗುತ್ತೆ. ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಫ್ರೆಂಡ್ಸ್, ಈ ರೀತಿ ಒಂದು ಪಾತ್ರೆನ ತೊಗೊಳ್ಳಿ, ಯಾವುದಾದ್ರೂ ಪಾತ್ರೆ ತೊಗೊಳ್ಳಿ. ಸೊ ಈ ನೆನೆಸಿರುವಂಥ ಓವರ್ ನೈಟ್ ನೆನೆಸಿರುವಂಥ ಈ ಜೀರಿಗೆ ನೀರೇನಿದೆ ಸೊ ಆ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಚೆನ್ನಾಗಿ ಎಲ್ಲ. ಈ ಜೀರಿಗೆನ ಕೂಡ ಈ ರೀತಿ ನೀರೊಳಗಡೆ ಹಾಕ್ಕೊಂಡು ಇವಾಗ ಈ ನೀರನ್ನು ನೀವು ಒಂದು 5 ನಿಮಿಷ ಕುದಿಸ್ಕೋಬೇಕು. ಸೊ ಬಾಯ್ಲ್ ಮಾಡ್ಕೊಳ್ಳಿ ಒಂದು 5 ಮಿನಿಟ್ಸ್ ಈ ನೀರನ್ನು. ಸೊ ಅವಾಗ ಇನ್ನೊಂದು ಸ್ವಲ್ಪ ಗ್ರೀನ್ ಕಲರಲ್ಲಿ ಅಥವಾ ಸೊ ಯೆಲ್ಲೋ ಇಶ್ ಕಲರಲ್ಲಿ ಕಲರ್ ಎಲ್ಲ ಚೇಂಜ್ ಆಗುತ್ತೆ ನೀರಿನ ಕಲರ್. ಇದನ್ನು ನೀವು ಬಾಯ್ಲ್ ಮಾಡೋಕ್ಕಿಂತ ಮುಂಚೆ ನೋಡಿ ಒಂದು ಹಾಫ್ ಲೆಮನ್ ಅಷ್ಟು ಅಥವಾ ಈ ರೀತಿ ಒಂದು ಸ್ವಲ್ಪ ಲೆಮನ್ ಹಾಕ್ಕೊಳ್ಳಿ, ಅಥವಾ ಲೆಮನ್ ಜ್ಯೂಸ್ ಇದ್ರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಲೆಮನ್ ಇದು ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ, ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ. ಸೊ ಇದು ಯಾಕಪ್ಪ ಅಂದರೆ ಸೊ ಈ ಕುದಿಸಿರುವಂಥ ಜೀರಿಗೆ ನೀರು ಸ್ವಲ್ಪ ಕಹಿ ಆಗುತ್ತೆ. ಸೊ ಈ ನೀರನ್ನು ಸ್ವಲ್ಪ ಟೇಸ್ಟ್ ಮಾಡೋದಕ್ಕೋಸ್ಕರ ಹಾಗೆಯೇ ವೆಯ್ಟ್ ಲಾಸ್ ಮಾಡೋಕ್ಕೋಸ್ಕರ ನಾನು ಲೆಮನ್ ಆ್ಯಡ್ ಮಾಡ್ತಾ ಇದ್ದೀನಿ. ಲೆಮನ್ ಕೂಡ ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ನೀವು ಒಂದು 5 ನಿಮಿಷ ಈ ನೀರನ್ನು ಕುದಿಸ್ಕೊಳ್ಳಿ, ಬಾಯ್ಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ 5 ನಿಮಿಷ ಬಾಯ್ಲ್ ಮಾಡಿದ್ದೀನಿ. ನೋಡಿ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಸೊ ಈ ನೀರನ್ನು ನೋಡಿ ಒಂದು ಗ್ಲಾಸ್ ಒಳಗಡೆ ರಿಮೂವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ನೋಡ್ಕೋಬೋದು 2 ಗ್ಲಾಸಲ್ಲಿ. ಸೊ 1 ಗ್ಲಾಸ್ ನೀರಿನಲ್ಲಿ ನಾನು 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿದ್ದೆ. ಸೊ ಅದನ್ನು ಹಾಫ್ ಗ್ಲಾಸ್ ಆಗೋ ಮಟ್ಟ ನಾನು ಬಾಯ್ಲ್ ಮಾಡಿದ್ದೀನಿ. ಒಂದು 10 ನಿಮಿಷ ನೀವು ಬಾಯ್ಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಹನಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಹನಿ ನಾನು ಟೇಸ್ಟ್ಗೋಸ್ಕರ ಆ್ಯಡ್ ಮಾಡ್ತಾಯಿದ್ದೀನಿ, ಇದು ಆಪ್ಷನಲ್ಲು, ನಿಮ್ಗೆ ಬೇಕಾದರೆ ನೀವು ಹಾಕ್ಕೋಬೋದು ಅಥವಾ ಇದೇ ರೀತಿ ನೀವು ಈ ಡ್ರಿಂಕ್ನ ಕುಡಿಬೋದು ಫ್ರೆಂಡ್ಸ್. ನೋಡ್ಕೋಬೋದು ನೀವು ಹಾಫ್ ಗ್ಲಾಸ್ ಆಗಿದೆ. ಸೊ ರಾತ್ರಿನೇ ನೀವು ಜೀರಿಗೆನ 1 ಗ್ಲಾಸಲ್ಲಿ ನೆನೆ ಹಾಕಬೇಕು. ಸೊ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಬಾಯ್ಲ್ ಮಾಡ್ಕೊಳ್ಳಿ, ಅದರಲ್ಲಿ ಲೆಮನ್ ಹಾಕ್ಕೊಳ್ಳಿ ಟೇಸ್ಟ್ಗೋಸ್ಕರ. ಸ್ವಲ್ಪ ಕೈ ಇರುವಂಥ ಟೇಸ್ಟ್ ಹೋಗಿ ಸ್ವಲ್ಪ ಟೇಸ್ಟಿ ಆಗುತ್ತೆ. ಇದು ಲೆಮನ್ ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಹನಿ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಹನಿಯಿಂದ ಏನೂ ಫ್ಯಾಟ್ ಹೆಚ್ಚು ಆಗೋದಿಲ್ಲ. ಹನಿ ಕೂಡ ವೆಯ್ಟ್ ಲಾಸ್ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಫ್ ಗ್ಲಾಸ್ ಬರೋ ಮಟ್ಟ ನೀವು ಬಾಯ್ಲ್ ಮಾಡ್ಕೋಬೇಕು ಈ ನೀರನ್ನು. ಸೊ ಈ ರೀತಿ ಡ್ರಿಂಕ್ ರೆಡಿ ಆಗುತ್ತೆ. ಈ ಡ್ರಿಂಕ್ನ ನೀವು ಬೆಳಗ್ಗೆ ಎದ್ದು ಸೊ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಬೇಕು ಫ್ರೆಂಡ್ಸ್. ಸೊ ಖಾಲಿ ಹೊಟ್ಟೆಯಲ್ಲಿ 1 ಮಂತ್ವರೆಗೂ ನೀವು ಕುಡೀರಿ. ಸೊ 1 ಮಂತ್ ಆದಮೇಲೆ ನಿಮಗೆ ಸೊ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್, ಎಷ್ಟೊಂದು ವೆಯ್ಟ್ ಲಾಸ್ನ ನೀವು ಮಾಡಿದ್ದೀರ ಅಂತ. ಸೊ ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ. ಸೊ ಇದನ್ನು ನೀವು ಬೆಳಗ್ಗೆ ಎದ್ದು
ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ಡೈಲಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಡ್ರಿಂಕ್ ಯಾವ ರೀತಿ ರೆಡಿ ಮಾಡೋದಂತ ನೋಡೋಣ. ಸೊ ಇದು ಕೂಡ ತುಂಬ ಅಂದರೆ ತುಂಬ ನಿಮ್ಮ ವೆಯ್ಟ್ ಲಾಸ್ ಮಾಡಲು, ಸೊ ನಿಮ್ಮ ಹೆಲ್ತ್ನ ಇಡಲು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇದರಿಂದ ಕೂಡ ಬೇಗನೆ ನಿಮ್ಮ ವೆಯ್ಟ್ ಲಾಸ್ ಹಾಗೂ ಬೆಲಿ ಫ್ಯಾಟ್ ರೆಡ್ಯೂಸ್ ಮಾಡಲು ಈ ಡ್ರಿಂಕ್ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಯಾವ ರೀತಿ ರೆಡಿ ಮಾಡೋದಂತ ನೋಡೋಣ. ಸೊ ನಾನಿಲ್ಲಿ ಸೋಂಪು ತೊಗೋತಾ ಇದ್ದೀನಿ, ಫೆನಲ್ ಸೀಡ್ಸ್. ಸೊ ಫೆನಲ್ ಸೀಡ್ಸ್ ಇದು ನಿಮ್ಮ ಟಾಕ್ಸಿನ್ಸ್ನ ರಿಮೂವ್ ಮಾಡಲು ಹೆಲ್ಪ್ ಮಾಡುತ್ತೆ, ನಿಮ್ಮ ಬಾಡಿ ಒಳಗಿರೋ ಎಕ್ಸ್ಟ್ರಾ ಫ್ಯಾಟ್ನ ರಿಡ್ಯೂಸ್ ಮಾಡಲು ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇದು ಹೆಲ್ದಿ ಸ್ಕಿನ್ನ ಮೇಂಟೈನ್ ಮಾಡುತ್ತೆ, ವೆಯ್ಟ್ ಲಾಸ್ ಮಾಡಲು ಹೆಲ್ಪ್ ಮಾಡುತ್ತೆ, ವಿಟಮಿನ್ ಮಿನರಲ್ಸ್ ಸೊ ಎಲ್ಲ ಇದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ನಿಮ್ಮ ವೆಯ್ಟ್ ಲಾಸ್ ಮಾಡಲು. ನೋಡಿ, 1 ಕಪ್ ಅಷ್ಟು ಅಥವಾ 1 ಗ್ಲಾಸ್ ಅಷ್ಟು ನೀವು ನೀರು ತಗೊಳ್ಳಿ. ಕೋಲ್ಡ್ ನೀರು ತೊಗೋಬೇಕು ಫ್ರೆಂಡ್ಸ್. 1 ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ನೀವು ಫೆನಲ್ ಸೀಡ್ಸ್ ಹಾಕ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇವಾಗ ನೋಡಿ 1/2 ಲೆಮನ್ ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ 2 ಆರೆಂಜ್ನ ಹಾಕ್ಕೊಳ್ಳಿ ಈ ರೀತಿಯಾಗಿ. ಈ ನೀರನ್ನು ನೀವು ಫ್ರೆಂಡ್ಸ್ 1 ಗಂಟೆವರೆಗೂ ಇದೇ ರೀತಿಯಾಗಿ ನೆನೆಯಲು ಬಿಡಬೇಕು ಫ್ರೆಂಡ್ಸ್. ನೋಡಿ, ಇವಾಗ 1 ಅವರ್ ಆದಮೇಲೆ ಸೊ ಇದೆಲ್ಲ ನೆನೆದೋಗಿರುತ್ತೆ ಫೆನಲ್ ಸೀಡ್ಸ್. ಸೊ ಇವಾಗ ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ 1 ಅವರ್ ಆದಮೇಲೆ, ನೀವು ನೋಡ್ಕೋಬೋದು. ಸೊ ಇದನ್ನು ಇವಾಗ ಫಿಲ್ಟರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇವಾಗ ರೆಡಿ ಆಗಿದೆ ಫೆನಲ್ ಸೀಡ್ಸ್ ಅಂದರೆ ಸೋಂಪಿನ ಡ್ರಿಂಕ್ ಕೂಡ ರೆಡಿ ಆಗಿದೆ. ಸೊ ಇದನ್ನು ಕೂಡ ನೀವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗುತ್ತೆ ಫ್ರೆಂಡ್ಸ್. ಸೊ ಒಂದು ನೀವು ಇದನ್ನು ಕುಡೀರಿ ಅಥವಾ ಇನ್ನೊಂದು ಜೀರಿಗೆ ನೀರನ್ನು ಕುಡೀರಿ. ಜೀರಿಗೆ ನೀರಿಗಿಂತ ಜಾಸ್ತಿ ಇದರಿಂದ ಟೇಸ್ಟ್ ಇರುತ್ತೆ ಈ ನೀರು ಸ್ವಲ್ಪ. ಹಾಗೆಯೇ ವೆಯ್ಟ್ ಲಾಸ್ ಕೂಡ 2ರಿಂದ ಕೂಡ ಅಷ್ಟೇ ಆಗುತ್ತೆ ವೆಯ್ಟ್ ಲಾಸ್. ಸೊ ಇದರಲ್ಲಿ ಯಾವ್ದು ಬೇಕಾದರೂ ನೀವು ಕುಡಿಬೋದು. ಒಂದು ಜೀರಿಗೆ ನೀರು ಕುಡೀರಿ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ, ಅಥವಾ ಈ ರೀತಿಯಾಗಿ ಸೋಂಪಿನ ನೀರು ಕುಡಿಬೋದು ವೆಯ್ಟ್ ಲಾಸ್ ಮಾಡೋಕ್ಕೋಸ್ಕರ. ಇದರಿಂದ ಕೂಡ 1 ಮಂತಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್, ಯಾವ ರೀತಿ ನಿಮ್ಮ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತ. ಫ್ರೆಂಡ್ಸ್, ನಾನು ರೆಡಿ ಮಾಡ್ತಿರುವಂಥ ಈ ಡ್ರಿಂಕ್ ಬಂದುಬಿಟ್ಟು ಫುಲ್ ಡೇ ಎಲ್ಲ ನೀವು ಈ ಡ್ರಿಂಕ್ನ ಸ್ವಲ್ಪ 2 ಅವರ್ಸ್ ಬಿಟ್ಟು ನೀವು ಕುಡಿಬೇಕಾಗುತ್ತೆ. ಈ ಡ್ರಿಂಕ್ ಯಾವ ರೀತಿ ರೆಡಿ ಮಾಡೋದಂತ ನೋಡೋಣ ಇವಾಗ. ಈ ಡ್ರಿಂಕ್ ಮಾಡಲು ನೋಡಿ 1 ಲೀಟರ್ ನೀವು ನೀರು ತೊಗೊಳ್ಳಿ. ಫುಲ್ ಡೇಗೋಸ್ಕರ ನೀವು ಈ ಡ್ರಿಂಕ್ ರೆಡಿ ಮಾಡ್ಕೋಬೇಕು ವೆಯ್ಟ್ ಲಾಸ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್. ಒಂದು ಪಾತ್ರೆಯಲ್ಲಿ 1 ಲೀಟರ್ ನೀರನ್ನು ಹಾಕ್ಕೊಳ್ಳಿ. ಸೊ ನೋಡಿ, ನಾನಿಲ್ಲಿ ಸ್ವಲ್ಪನೇ ನೀರು ತೊಗೋತಾ ಇದ್ದೀನಿ ನಿಮ್ಗೆ ತೋರಿಸ್ಕೋಕ್ಕೋಸ್ಕರ. ಸೊ ನೀವು 1 ಲೀಟರ್ ಫುಲ್ ನೀರು ತೊಗೋಬೇಕು ಈ ಡ್ರಿಂಕ್ ರೆಡಿ ಮಾಡೋಕ್ಕೋಸ್ಕರ. ಸೊ 1 ಸ್ಪೂನಲ್ಲಿ ನೀವು ನೋಡ್ಕೋಬೋದು, ನಾನಿಲ್ಲಿ ಜಿಂಜರ್ ತೊಗೋತಾ ಇದ್ದೀನಿ, ಹಸಿ ಶುಂಠಿ ತೊಗೋತಾ ಇದ್ದೀನಿ. ಹಸಿ ಶುಂಠಿ ಇದು ವೆಯ್ಟ್ ಲಾಸ್ ಮಾಡಲು ತುಂಬ ಹೆಲ್ಪ್ ಆಗುತ್ತೆ. ಸೊ ವೆಯ್ಟ್ ಲಾಸ್ ಮಾಡಲು ಡೈಲಿ ನೀವು ಹಸಿ ಶುಂಠಿನ ಕೂಡ ಬಾಯ್ಲ್ ಮಾಡಿಕೊಂಡು ಕುಡಿಬೋದು. ಸೊ ನೀರಲ್ಲಿ ನೋಡಿ ನಾನು ಸ್ವಲ್ಪ ಹಸಿ ಶುಂಠಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನು ನೋಡಿ 4 ಲವಂಗ ತೊಗೋತಾ ಇದ್ದೀನಿ. ಸೊ ಲವಂಗ ಆ್ಯಡ್ ಮಾಡ್ಕೊಳ್ಳಿ 4. ಸೊ ಇದೆಲ್ಲ ನಾನು ತೊಗೊಂಡಿರೋ ಅಂಥದ್ದು ವೆಯ್ಟ್ ಲಾಸ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ, ಮೆಟಬಲಿಸಮ್ನ ಬೂಸ್ಟ್ ಮಾಡುತ್ತೆ, ಹಾಗೂ ಹೆಲ್ದಿ ಸ್ಕಿನ್ ಹಾಗೂ ಗ್ಲೋಯಿಂಗ್ ಸ್ಕಿನ್ ನೀಡಲು ಕೂಡ ಈ ಡ್ರಿಂಕ್ ನಿಮಗೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಮೇನ್ ಅಂದರೆ ವೆಯ್ಟ್ ಲಾಸ್ ಮಾಡಲು ಈ ಡ್ರಿಂಕ್ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಾನು ಸಿನೆಮನ್ ಅಂದರೆ ಚಕ್ಕೆ ತೊಗೋತಾ ಇದ್ದೀನಿ. ಸೊ ನೋಡಿ, ಇಷ್ಟು ಚಕ್ಕೆ ಹಾಕ್ಕೊಳ್ಳಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಟರ್ಮರಿಕ್ ತೊಗೊಳ್ಳಿ, ಅರಿಶಿಣ ಪುಡಿ ತೊಗೊಳ್ಳಿ. ಅರಿಶಿಣ ಪುಡಿಯಿಂದ ಕೂಡ ವೆಯ್ಟ್ ಲಾಸ್ ಆಗುತ್ತೆ. ಹಾಗೆಯೇ ಚಕ್ಕೆಯಿಂದ ಕೂಡ ಭಾಳ ಬೇಗ ಬೆಲಿ ಫ್ಯಾಟ್ ಹಾಗೂ ವೆಯ್ಟ್ ಲಾಸ್ ರಿಡ್ಯೂಸ್ ಮಾಡಲು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನಾನು 1 ಟೇಬಲ್ ಸ್ಪೂನ್ ಜೀರಿಗೆ ತೊಗೋತಾ ಇದ್ದೀನಿ. ಜೀರಿಗೆಯಿಂದ ಅಂತೂ ಬೇಗನೆ ನಿಮ್ಮ ಬೆಲಿ ಫ್ಯಾಟ್ ಹಾಗೂ ನಿಮ್ಮ ಎಕ್ಸಸ್ ಫ್ಯಾಟ್ ಏನಿರುತ್ತೆ ಅದೆಲ್ಲ ರಿಡ್ಯೂಸ್ ಆಗೋದಕ್ಕೆ, ವೆಯ್ಟ್ ಲಾಸ್ ಮಾಡೋದಕ್ಕೆ ಜೀರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ 1 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಳ್ಳಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ. ಸೊ ಮಿಕ್ಸ್ ಮಾಡಿ ಇವಾಗ ಲಾಸ್ಟ್ಗೆ ನೋಡಿ ನಾನು 1/2 ಲೆಮನ್ ತೊಗೋತಾ ಇದ್ದೀನಿ. ನೀವು ಇಲ್ಲಿ ಫುಲ್ ಲೆಮನ್ ಕೂಡ ತೊಗೋಬೋದು. ಸೊ ಲೆಮನ್ ಕೂಡ ಅಷ್ಟೇ ವಿಟಮಿನ್ ಸಿ ಇರುತ್ತೆ, ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ವೆಯ್ಟ್ ಲಾಸ್ ಮಾಡಲು, ಮೆಟಬಲಿಸಮ್ನ ಬೂಸ್ಟ್ ಮಾಡುತ್ತೆ. ಆರೆಂಜ್ ಕೂಡ ಅಷ್ಟೇ ಫ್ರೆಂಡ್ಸ್, ವೆಯ್ಟ್ ಲಾಸ್ ಮಾಡಲು ಹೆಲ್ಪ್ ಆಗುತ್ತೆ, ಬೆಲಿ ಫ್ಯಾಟ್ ರಿಡ್ಯೂಸ್ ಮಾಡಲು ಹೆಲ್ಪ್ ಆಗುತ್ತೆ, ಗ್ಲೋಯಿಂಗ್ ಸ್ಕಿನ್ ನೀಡಲು ಕೂಡ ಹೆಲ್ಪ್ ಆಗುತ್ತೆ ಆರೆಂಜ್. ಹಾಗೆಯೇ ಇದರಲ್ಲಿ ವಿಟಮಿನ್ ಸಿ ಹಾಗೂ ಎ ಇರುತ್ತೆ, ಹಾಗೆಯೇ ಕ್ಯಾಲ್ಶಿಯಂ ಹಾಗೂ ಐರನ್ ಕೂಡ ಇರುತ್ತೆ. ಸೊ ಇದೆಲ್ಲ ವೆಯ್ಟ್ ಲಾಸ್ ಮಾಡಲು, ಬೆಲಿ ಫ್ಯಾಟ್ ರಿಡ್ಯೂಸ್ ಮಾಡಲು, ಗ್ಲೋಯಿಂಗ್ ಸ್ಕಿನ್ ನೀಡಲು, ಹೆಲ್ದಿ ಸ್ಕಿನ್ ನೀಡಲು ಹೆಲ್ಪ್ ಆಗುತ್ತೆ. ನೋಡಿ, 1/2 ಆರೆಂಜ್ನ ಈ ರೀತಿಯಾಗಿ ಹಾಕ್ಕೊಂಡು ಸೊ ಎಲ್ಲ ಸೇರಿಸಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಕೊಡಿ. ಇದನ್ನು ನೀವು 5ರಿಂದ 7 ನಿಮಿಷದವರೆಗೂ ಬಾಯ್ಲ್ ಮಾಡ್ಕೊಳ್ಳಿ, ಹೀಟ್ ಮಾಡ್ಕೊಳ್ಳಿ. ಸೊ ಒಂದು 5 ನಿಮಿಷ ಕುದಿಸ್ಕೋಬೇಕು ಈ ನೀರನ್ನು ಫ್ರೆಂಡ್ಸ್. ನೋಡಿ, ಇವಾಗ ನಾನು ಒಂದು 5ರಿಂದ 7 ನಿಮಿಷದವರೆಗೂ ಇದನ್ನು ಬಾಯ್ಲ್ ಮಾಡಿದ್ದೀನಿ. ಸೊ ಬಾಯ್ಲ್ ಮಾಡಿದ ಮೇಲೆ ಈ ರೀತಿ ಎಲ್ಲ ಸೊ ನೋಡಿ ಆಗುತ್ತೆ. ಲಾಸ್ಟ್ಗೆ ನಾನಿಲ್ಲಿ ಹನಿ ಆ್ಯಡ್ ಮಾಡ್ತಾಯಿದ್ದೀನಿ, ಪತಂಜಲಿ ಯೂಸ್ ಮಾಡ್ತಾಯಿದ್ದೀನಿ ನಾನು ಹನಿ.
ಸೊ ನಿಮ್ಗೆ ಯಾವ್ದು ಬೇಕೋ ಅದು ಹನಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದು ಹನಿ ಆಪ್ಷನಲ್ಲು, ಟೇಸ್ಟ್ಗೋಸ್ಕರ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಹನಿಯಿಂದ ಕೂಡ ವೆಯ್ಟ್ ಲಾಸ್ ಆಗುತ್ತೆ, ಅದೆಲ್ಲ ನಮ್ಗೆ ಗೊತ್ತೇ ಇದೆ ಫ್ರೆಂಡ್ಸ್. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ. ಇವಾಗ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಸೊ ಆವಾಗ ನಮ್ಮ ಡ್ರಿಂಕ್ ರೆಡಿ ಆಗುತ್ತೆ. ಇದನ್ನು ಯಾವ ರೀತಿ ಕುಡಿಬೇಕಂತ ಸೊ ಅದನ್ನು ನೀವು ಜ್ಞಾಪಕ ಇಟ್ಕೋಬೇಕು ಫ್ರೆಂಡ್ಸ್. ಇವಾಗ ಫಿಲ್ಟರ್ ಮಾಡಿದ್ದೀನಿ ನಾನು. ನೋಡಿ ಈ ರೀತಿ 1 ಲೀಟರ್ ಫುಲ್ ಬಾಟಲ್ ತೊಗೊಳ್ಳಿ. ಸೊ 1 ಲೀಟರ್ ನೀರಲ್ಲಿ ಈ ಡ್ರಿಂಕ್ನ ರೆಡಿ ಮಾಡಬೇಕು. ನಾನು ಮೊದಲು ಕೂಡ ಹೇಳಿದ್ದೀನಿ. ಸೊ ಇವಾಗ ಇದನ್ನು ಯಾವ ರೀತಿ ನೀವು ಕುಡಿಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಡ್ರಿಂಕನ್ನು ನೀವು ಬೆಳಗ್ಗೆ 8 ಗಂಟೆಗೆ ರೆಡಿ ಮಾಡ್ಕೊಳ್ಳಿ. 8 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಮಟ್ಟ ಈ ನೀರನ್ನು ನೀವು ಸ್ವಲ್ಪ ಸ್ವಲ್ಪ ಕುಡಿಬೇಕು. ಸೊ ಬೆಳಗ್ಗೆ 8ರಿಂದ 6ವರೆಗೆ 1 ಲೀಟರ್ ನೀವು ಈ ನೀರನ್ನು ಫುಲ್ ಎಲ್ಲ ಖಾಲಿ ಮಾಡಬೇಕು. ಈ ನೀರನ್ನು ನೀವು ಸೊ ಬೆಳಗ್ಗೆ 8 ಗಂಟೆಗೆ ಇಷ್ಟು ಕುಡೀರಿ ಸ್ವಲ್ಪ. ಸೊ 2 ಅವರ್ಸ್ ಬಿಟ್ಟು ಮತ್ತೆ ನೋಡಿ ಈ ರೀತಿ ಸ್ವಲ್ಪ ಕುಡಿತಾ ಬನ್ನಿ. 2 ಅವರ್ಸ್ ಬಿಟ್ಬಿಟ್ಟು ನೀವು ಈ ಡ್ರಿಂಕ್ನ ಸ್ವಲ್ಪ ಸ್ವಲ್ಪ ಸೊ ಈ ರೀತಿಯಾಗಿ ಕುಡಿದ್ಬಿಟ್ಟು ನೀವು ಫುಲ್ 1 ಲೀಟರ್ ನೀರೆಲ್ಲ ನೀವು ಬೆಳಗ್ಗೆ 8 ಗಂಟೆಯಿಂದ ಸೊ ಸಾಯಂಕಾಲ 6 o'clock ನೀವು ಈ ಡ್ರಿಂಕ್ನ ಮುಗಿಸ್ಬೇಕು. ಸೊ ಜಾಸ್ತಿ ಹೊತ್ತು ಕೂಡ ಈ ಡ್ರಿಂಕ್ನ ಇಡಬೇಡಿ. ಬೆಳಗ್ಗೆ 8ರಿಂದ 6 ಗಂಟೆ ಮಾತ್ರ, 6 ಗಂಟೆ ಮಟ್ಟ ಮಾತ್ರ ನೀವು ಈ ಡ್ರಿಂಕ್ನ ಖಾಲಿ ಮಾಡಿ. ಸೊ ಮಧ್ಯದಲ್ಲಿ ನೀವು ನೀರು ಕೂಡ ಕುಡಿಬೋದು. ಸೊ ಬ್ರೇಕ್ಫಾಸ್ಟ್ ಅದೆಲ್ಲ ಮಾಡ್ಕೋಬೋದು, ಊಟ ಕೂಡ ಮಾಡ್ಕೋಬೋದು. ಬಟ್ ಈ ಡ್ರಿಂಕ್ನ ನೀವು ಬೆಳಗ್ಗೆ 8ರಿಂದ 6 ಗಂಟೆವರೆಗೂ 2 ಅವರ್ಸ್ ಮಧ್ಯದಲ್ಲಿ ಬಿಟ್ಬಿಟ್ಟು ನೀವು ಸೊ ಈ ಡ್ರಿಂಕ್ನ ಕುಡಿತಾ ಬನ್ನಿ. ಸೊ ಡೈಲಿ ಈ ಡ್ರಿಂಕ್ನ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಸೊ ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ. ಹಾಗೆಯೇ ಇದು ಪೀರಿಯಡ್ ಪ್ರಾಬ್ಲಮ್ ಯಾರಿಗೆಲ್ಲ ಗರ್ಲ್ಸಿಗಿರ್ಬೋದು. ಸೊ ಪೀರಿಯಡ್ ಪ್ರಾಬ್ಲಮ್ ಇದ್ದರೂ ಕೂಡ ಅವರಿಗೆ ಡೈಲಿ ನೀರನ್ನು ಕುಡಿಯೋದ್ರಿಂದ ಸೊ ಅದು ಪ್ರಾಬ್ಲಮ್ ಕೂಡ ಕ್ಯೂರ್ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಬೆಲಿ ಫ್ಯಾಟ್ ರಿಡ್ಯೂಸ್ ಆಗುತ್ತೆ. 1 ಮಂತ್ವರೆಗೂ ಈ ನೀರನ್ನು ಕುಡಿಯೋದ್ರಿಂದ ನಿಮಗೆ 6 ಅಥವಾ 7 kgs ನೀವು ವೆಯ್ಟ್ ಲೂಸ್ ಮಾಡ್ತೀರಾ. ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಡ್ರಿಂಕ್ ಎಲ್ಲ ರೆಡಿ ಮಾಡೋದು, ಸೊ ಯಾವ ರೀತಿ ನೀವು ಕುಡಿಬೇಕಂತ. ಸೊ ಈ ಡ್ರಿಂಕ್ಸ್ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಬೆಲಿ ಫ್ಯಾಟ್ಗಾಗಲಿ ಅಥವಾ ಗ್ಲೋಯಿಂಗ್ ಸ್ಕಿನ್ಗಾಗಲಿ ಅಥವಾ ಡೈಜೆಷನ್ ಪ್ರಾಬ್ಲಮ್ಗೆ ಯಾರಾದರೂ ಇದೆ ಅಂದರೆ ಸೊ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮೇನ್ ಅಂದರೆ ಇದು ವೆಯ್ಟ್ ಲಾಸ್ ಮಾಡಲು ತುಂಬ ಎಫೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ನಿಮ್ಮ ಬಾಡಿಯಲ್ಲಿರುವ ಫ್ಯಾಟಿನ ರಿಡ್ಯೂಸ್ ಮಾಡಿ ಸೊ ಡೆಟಾಕ್ಸ್ ಮಾಡಿ ತುಂಬ ಅಂದರೆ ತುಂಬ ವೆಯ್ಟ್ ಲಾಸ್ ಮಾಡೋದಕ್ಕೆ ಈ ಡ್ರಿಂಕ್ಸ್ ಹೆಲ್ಪ್ ಆಗುತ್ತೆ. ಸೊ ಜೀರಿಗೆ ನೀರು ಹಾಗೂ ಸೋಂಪು ನೀರನ್ನು ನೀವು ಬೆಳಗ್ಗೆ ಎದ್ದು ಸೊ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ಸೊ ಮೂರನೇ ಡೆಟಾಕ್ಸ್ ಡ್ರಿಂಕ್ ಬಂದು ನೀವು ಸೊ ಬೆಳಗ್ಗೆ 8ರಿಂದ ನೀವು ಸಾಯಂಕಾಲ 6 ಗಂಟೆವರೆಗೂ ಈ ಡ್ರಿಂಕ್ನ ನೀವು ಕುಡಿಬೇಕಾಗುತ್ತೆ. 1 ಲೀಟರ್ ನೀರಲ್ಲಿ ಈ ಡ್ರಿಂಕ್ನ ರೆಡಿ ಮಾಡ್ಕೊಳ್ಳಿ. ಸೊ ಬೆಳಗ್ಗೆ 8 ಗಂಟೆಗೆ ರೆಡಿ ಮಾಡಿ. ಸೊ ಬೆಳಗ್ಗೆ 8ರಿಂದ ನೀವು 6ಕ್ಕೆ ಸೊ ಈ ಡ್ರಿಂಕ್ನ ಸೊ ಮಧ್ಯದಲ್ಲಿ 2 ಅವರ್ಸ್ ಬಿಟ್ಟು ನೀವು ಈ ಡ್ರಿಂಕ್ನ ಕುಡೀರಿ. ಹಾಗೆಯೇ ಮಧ್ಯದಲ್ಲಿ ನೀವು ನೀರು ಕುಡೀರಿ, ಊಟ ಮಾಡಿರಿ, ಅದ್ರ ಜೊತೆಗೆ ಈ ಡ್ರಿಂಕ್ನ ಕುಡೀರಿ ಫ್ರೆಂಡ್ಸ್. ಸೊ ಆವಾಗ ನಿಮ್ಮ ಬೆಲಿ ಫ್ಯಾಟ್ ಆಗಲಿ ಅಥವಾ ವೆಯ್ಟ್ ಲೆಸ್ನ ಸೊ ಮೇಂಟೈನ್ ಮಾಡೋದಕ್ಕೆ, ರೆಡ್ಯೂಸ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಮಾಡಿರುವಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು, ಕಮೆಂಟ್ ಮಾಡಬೇಕು, ಲೈಕ್ ಮಾಡಬೇಕು, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಬೇಕು. ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.